ಮುದ್ದಿನ ತಂಗಿ ವಿಧಿವಶ ಸಮಾಧಿ ಬಳಿ ಅಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ತನ್ನ ಮುದ್ದಿನ ತಂಗಿಯನ್ನ ಕಳೆದುಕೊಂಡಂತಹ ಅಣ್ಣಂದಿರಿಗೆ ದಿಕ್ಕೆ ತೋಚದಂತಾಗಿದೆ. ಓರ್ವ ಅಣ್ಣ ಮಾತ್ರ ಸಂತೋಷ್ ಎನ್ನುವವನು ಆಕೆಯ ಸಮಾಧಿ ಬಳಿಯಲ್ಲೇ ನಿತ್ಯ ಹಗಲು ರಾತ್ರಿ ಮಲಗುವುದನ್ನ ಮಾಡ್ತಾ ಇದ್ದಾನೆ. ಪ್ರೀತಿಸಿದ ಹುಡುಗನ ನಂಬಿ ಹೋದಂತಹ ವೈಷ್ಣವಿ ಇವತ್ತು ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ. ಅಣ್ಣಂದಿರಿಗೆ ದುಃಖವನ್ನ ಬಿಟ್ಟು ಹೋಗಿದ್ದಾಳೆ. ಹದಿಹರಿಯದ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅನ್ನುವ ಮಾತು ಬಹಳಷ್ಟು ಜನಜನಿತ. ಈ ಹದಿಹರಿಯದ ವಯಸ್ಸಲ್ಲಿ ಏನ್ ಮಾಡ್ತೇವೆ ಏನ್ ಮಾಡಬಾರ್ದು ಅನ್ನೋದು ಆ ವಯಸ್ಸಿನವರಿಗೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ಜನ ಅವರಿಗೆ ತಿದ್ದಿ ಬುದ್ಧಿಯನ್ನ ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗೋದೇ ಇಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನು ಪ್ರಯೋಜನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಇಲ್ಲೋರ್ವ 20 ವರ್ಷದ ಯುವತಿ ತಾನು ಪ್ರೀತಿಸಿದ ಹುಡುಗನಿಂದಲೇ ಇದೀಗ ಕೊಲೆಯಾಗಿ ಹೋಗಿದ್ದಾಳೆ. ಈ ಸ್ಟೋರಿ ಆರಂಭವಾಗೋದು ತೆಲಂಗಾಣ ಜಿಲ್ಲೆಯ ಜಗಿತ್ಯಾಲ ಡಿಸ್ಟ್ರಿಕ್ಟ್ನ ಮಾದಾಪುರ ಎನ್ನುವಂತಹ ಗ್ರಾಮದಿಂದ. ಸುತ್ತಮುತ್ತ ದೊಡ್ಡ ಕುಟುಂಬದಲ್ಲಿ ಬೆಳೆದಂತಹ ವೈಷ್ಣವಿ ಎನ್ನುವಂತಹ ಯುವತಿಯ ಕಥೆ ಇದು. ಎಲ್ಲ ಕೂಡ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ಮಧ್ಯದಲ್ಲಿ 16 ಜನ ಅಣ್ಣ ತಮ್ಮಂದಿರುತ್ತಾರೆ. ಆ 16 ಜನರ ಅಣ್ಣ ತಮ್ಮಂದಿರಲ್ಲಿ ಇವಳು ಏಕೈಕ ಮುದ್ದಿನ ತಂಗಿಯಾಗಿ ಬೆಳೆದು ಬರ್ತಾರೆ. ಅಂದ್ರೆ ಸ್ವಂತ ಅಣ್ಣ ತಮ್ಮಂದಿರು ಇಬ್ರು ಇದ್ರು ಕೂಡ ಬೇರೆಯವರೆಲ್ಲ ಇವಳಿಗೆ ಅಣ್ಣ ತಮ್ಮಂದಿರು ಇರ್ತಾರೆ. ಅದರಲ್ಲಿ ಈ ತಂಗಿ ಓರ್ವಳಾಗಿರ್ತಾಳೆ. ಈ ಮುದ್ದಿನ ತಂಗಿ ವೈಷ್ಣವಿ ಏನಿದ್ದಾಳೆ ತೆಲಂಗಾಣದ ಸ್ಟೇಟ್ ನಲ್ಲಿ ಆಗಿರ್ಬೋದು ಅಥವಾ ಜಗಿತ್ಯಾಲದಲ್ಲಿ ಆಗಿರ್ಬೋದು ಬಹಳಷ್ಟು ಫೇಮಸ್ ಆಗಿರ್ತಾಳೆ ತನ್ನ ಒಂದು ಯೂಟ್ಯೂಬ್ ಚಾನಲ್ ನ ಮೂಲಕ. ವೈಷ್ಣು ಅಮ್ಮ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ನ ಮೂಲಕ ಇವಳು ಸುತ್ತಮುತ್ತಲ ಗ್ರಾಮಗಳಲ್ಲಿ ಆಗಿರ್ಬೋದು ಸುತ್ತಮುತ್ತಲ ಊರುಗಳಲ್ಲಾಗಿರ್ಬೋದು ಬಹಳಷ್ಟು ಫೇಮಸ್ ಆಗಿರ್ತಾಳೆ. ಆದ್ರೆ ಇದೀಗ ಏಕಾಏಕಿ ಅವಳು ಮೃತಪಟ್ಟಿದ್ದಾಳೆ. ಅದಕ್ಕೆ ಕಾರಣ ಆದವನು ಆಕೆಯ ಗಂಡ. ಇಲ್ಲಿ 3 ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಈ ವೈಷ್ಣವಿಯ ವಯಸ್ಸು ಕೇವಲ 20 ವರ್ಷ. ಸ್ವಲ್ಪ ನೇಮ್ ಫೇಮ್ ಬಂದ್ರೆ ಸಾಕು ಇವತ್ತಿನ ಯುವಜನತೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂತಹ ವಿಚಾರದಲ್ಲೇ ಹೆಚ್ಚಾಗಿ ತೊಡಗಿಕೊಳ್ತಾ ಇದ್ದಾರೆ. ಈ ವೈಷ್ಣವಿ ಕೂಡ ಕೇವಲ 18 ವರ್ಷದಲ್ಲಿರುವಾಗಲೇ ಹರಿಬಾಬು ಎನ್ನುವ ಆತನ ಜೊತೆ ಪ್ರೀತಿಯಲ್ಲಿ ಬೀಳ್ತಾಳೆ. ಜೊತೆಗೆ ರೀಲ್ಸ್ಗಳನ್ನ ಮಾಡ್ತಾ ಅವನ ಜೊತೆಗೂ ಕೂಡ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಫಾಲೋವರ್ಸ್ಗಳನ್ನು ಕೂಡ ಪಡ್ಕೊಂಡಿರ್ತಾಳೆ, ಫೇಮಸ್ ಆಗಿರ್ತಾಳೆ. ಈ ಹಂತದಲ್ಲಿ 20 ವರ್ಷಕ್ಕೆ ಬರ್ತಾ ಇದ್ದಂತೆ ಕೇವಲ 10 ತಿಂಗಳ ಹಿಂದೆ ಹರಿಬಾಬುವಿನ ಜೊತೆ ಮದುವೆ ಆಗಿ ಹೋಗ್ತಾಳೆ. ಮದುವೆ ಆಗಿ ಸ್ವಲ್ಪ ದಿನ ಆರಾಮದಲ್ಲಿ ಇರ್ತಾರೆ, ಸುಖ ಸಂಸಾರ ಸಾಗ್ತಾ ಇರುತ್ತೆ. ಹೊಟ್ಟೆಯಲ್ಲಿ 4 ತಿಂಗಳ ಮಗು ಕೂಡ ಬೆಳೀತಾ ಇರುತ್ತೆ. ಈ ಹಂತದಲ್ಲಿ ಆಕೆಯ ಗಂಡ ಹರಿಬಾಬು ಯಾವುದೋ ಒಂದು ಕಲಹದಿಂದಾಗಿ ಆಕೆಯನ್ನು ಹೊಡೆದು ಕೊಂದಿದ್ದ ಅನ್ನುವಂತಹ ಮಾಹಿತಿ ಬಿತ್ತರವಾಗಿತ್ತು. ಇದೀಗ ವರದಕ್ಷಿಣೆಯ ವಿಷಯದಲ್ಲಿ ಆತ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಬಹಿರಂಗವಾಗಿದೆ. ಇದನ್ನ ಕೇಳಿದಂತಹ ಅಣ್ಣಂದಿರಿಗೆ ಬರಸಿಡಿಲು ಬಡದಂತಾಗಿದೆ. ಈ ವಿಷಯದಲ್ಲಿ ಆಕೆಯ ಗಂಡ, ಅತ್ತೆ, ಮಾವ ಮತ್ತು ಆಕೆಯ ಮೈದುನರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ ಏನೋ ನಿಜ. ಆದ್ರೆ ಇತ್ತ ತನ್ನ ಮುದ್ದಿನ ತಂಗಿಯನ್ನ ಕಳೆದುಕೊಂಡಂತಹ ಅಣ್ಣಂದಿರಿಗೆ ದಿಕ್ಕೆ ತೋಚದಂತಾಗಿದೆ. ಓರ್ವ ಅಣ್ಣ ಮಾತ್ರ ಸಂತೋಷ್ ಎನ್ನುವವನು ಆಕೆಯ ಸಮಾಧಿ ಬಳಿಯಲ್ಲೇ ನಿತ್ಯ ಹಗಲು ರಾತ್ರಿ ಮಲಗುವುದನ್ನ ಮಾಡ್ತಾ ಇದ್ದಾನೆ. ಆಕೆಯ ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಹೋಗಿ ದಿನನಿತ್ಯ ಆಕೆಯ ಸಮಾಧಿಗೆ ಪೂಜೆಯನ್ನ ಮಾಡಿ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ತಂಗಿಯನ್ನ ಪ್ರೀತಿಸಿದ್ದ ಆ ಅಣ್ಣ ಸಂತೋಷ. ಆದ್ರೆ ಆತನ ಬಾಳಲ್ಲಿ ಇದೀಗ ಸಂತೋಷ ಉಳಿದಿಲ್ಲ. ಮುದ್ದಿನ ತಂಗಿಯನ್ನ ಕಳೆದುಕೊಂಡಂತಹ ದುಃಖ ಮಾಯವಾಗಿಲ್ಲ. ಹಾಗಾಗಿ ಪ್ರೀತಿಸಿದ ಹುಡುಗನ ನಂಬಿ ಹೋದಂತಹ ವೈಷ್ಣವಿ ಇವತ್ತು ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ. ಅಣ್ಣಂದರಿಗೆ ದುಃಖವನ್ನ ಬಿಟ್ಟು ಹೋಗಿದ್ದಾಳೆ. ಈ ಅಂಶಗಳು ನಮಗೆ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಹದಿಹರಿದ ವಯಸ್ಸಲ್ಲಿ ಮಾಡುವಂತಹ ತಪ್ಪುಗಳು ತಮ್ಮನ್ನು ಅಲ್ಲದೆ ಮನೆಯವರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ ವರದಕ್ಷಿಣೆಯ ಭೂತ ನಮ್ಮನ್ನ ಬಿಟ್ಟು ಹೋಗಿಲ್ಲ. ಹಾಗಾಗಿ ಅದೆಷ್ಟೋ ಜನ ಮಹಿಳೆಯರು ವರದಕ್ಷಿಣೆಯ ಭೂತ ಮತ್ತೆ ಪ್ರೀತಿಸಿದ ಆತನನ್ನ ನಂಬಿ ಹೋಗಿ ಇವತ್ತು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಯುವಜನರೇ, ಸ್ವಲ್ಪ ಗಮನಿಸಿ. ನಿಮ್ಮ ಹೆತ್ತವರು, ನಿಮ್ಮ ಆತ್ಮೀಯರು ನಿಮ್ಮ ಒಳ್ಳೆಯದಕ್ಕೆ ಬಯಸ್ತಿರ್ತಾರೆ. ಹಾಗಾಗಿ ಅವರ ಮಾತುಗಳನ್ನು ಕೇಳಿ. ಯಾರನ್ನೋ ನಂಬಿ ಇತ್ತೀಚೆಗೆ ಬಂದವನು ಮೋಡಿ ಮಾಡಿದ ಅಂತೇಳಿ ಅವನ ಜೊತೆಗೆ ಓಡಿ ಹೋಗುವುದು ಅಥವಾ ಅವನನ್ನ ಮದುವೆ ಆಗುವ ಮೊದಲು ಒಂದು ಸಲ ವಿಚಾರ ಮಾಡಿ. ಜೊತೆಗೆ ವರದಕ್ಷಿಣೆಯ ಕರಾಳ ಚಾಯ್ ಇವತ್ತಿಗೂ ಇದೆಯಲ್ವಾ, ಇದನ್ನು ಕೂಡ ಸ್ವಲ್ಪ ಗಮನಿಸಬೇಕಾಗಿದೆ. ಇಡೀ ಜಗಿತ್ಯಾಲ ಜಿಲ್ಲೆಯಲ್ಲೇ ಇವತ್ತು ಈ ವೈಷ್ಣವಿಯ ಸಾವಿಗೆ ಕಂಬನಿ ಮಿಡಿತಾ ಇದ್ದಾರೆ. ಆಕೆಯ ಅಣ್ಣನ ದೃಶ್ಯವನ್ನು ನೋಡಿದ್ರಂತೂ ಕಣ್ಣೀರ ಕೋಡಿ ಹರಿಯುತ್ತೆ. ಯಾರಿಗೂ ಕೂಡ ಇಂತಹ ಸ್ಥಿತಿ ಬರೋದು ಬೇಡಪ್ಪ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.
ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.